ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಆಯುರ್ಲಯ ದ ರಿದಮ್ ಆಫ್ ಲೈಫ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ ಡಾಕ್ಟರ್ ಪೂಜಾ. ಇವತ್ತು ನಾವು ಪ್ರತಿದಿನ ಮನೆಯಲ್ಲೇ ಇರುವ ಒಂದು ಸರಳವಾದ ಪದಾರ್ಥದ ಬಗ್ಗೆ ಮಾತಾಡೋಣ. ಅದೇ ಅರಿಶಿನ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ಅರಿಶಿನ ನೀರು ಕುಡಿದ್ರೆ ನಮ್ಮ ದೇಹಕ್ಕೆ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದು ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅರಿಶಿಣದ ನೀರು ನಮ್ಮ ಜೀರ್ಣಾಂಗಕ್ಕೆ ತುಂಬ ಒಳ್ಳೆಯದು. ಇದು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಹೊಟ್ಟೆ ಉಬ್ಬರ ಇದ್ದಾಗ, ಗ್ಯಾಸ್ಟ್ರಿಕ್ ಇದ್ದಾಗ, ಅಜೀರ್ಣ ಇದ್ದಾಗ, ಹೊಟ್ಟೆ ಭಾರ ಇರುವಂಥ ಅನುಭವ ಆಗ್ತಾ ಇದ್ದಾಗ, ಸೊ ಅರಿಶಿಣದ ನೀರು ಈ ಜೀರ್ಣ ಆಗೋಕ್ಕೆ ಸಹಾಯ ಮಾಡಿ ಹೊಟ್ಟೆಯನ್ನು ಕ್ಲೀನ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಹೀಗಾಗಿ ಆಹಾರ ಕೂಡ ಸರಿಯಾಗಿ ಜೀರ್ಣ ಆಗುತ್ತೆ. ಸೊ ಇದರಿಂದಾಗಿ ನಮ್ಮ ದೇಹ ಕೂಡ ಶುದ್ಧಿ ಆಗುತ್ತೆ. ಎರಡನೇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಅಂದರೆ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಪದೇ ಪದೇ ಕೋಲ್ಡ್ ಆಗ್ತಿರುತ್ತೆ, ಸ್ನೀಸಿಂಗ್ ಆಗ್ತಿರುತ್ತೆ, ಸೊ ಗಂಟ್ಲು ನೋವು, ಗಂಟ್ಲು ಕೆರೆತ, ಸೊ ಕೆಮ್ಮು ಬರ್ತಾ ಇರುತ್ತೆ. ಸೊ ಇಂತಹ ಸಮಸ್ಯೆ ಇರೋರಿಗೂ ಕೂಡ ಅರಿಶಿಣದ ನೀರು ತುಂಬ ಉಪಯೋಗ ಆಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹಿಂದಿನಿಂದಲೇ ನಮ್ಮ ಅರಿಶಿಣದ ನೀರಿಗೆ ತುಂಬ ಮಹತ್ವ ಕೊಡ್ತಾ ಇದ್ರು. ಮೂರನೇದು ನಮ್ಮ ಚರ್ಮ ಆರೋಗ್ಯಕ್ಕೆ. ಈ ಅರಿಶಿಣದ ನೀರು ನಮ್ಮ ದೇಹವನ್ನು ಒಳಗಿನಿಂದ ಕ್ಲೀನ್ ಮಾಡಿ ಅದರ ಎಫೆಕ್ಟ್ ನಮ್ಮ ಮುಖದ ಮೇಲೂ ಕಾಣುತ್ತೆ. ಅರಿಶಿಣದ ನೀರು ಕುಡಿಯೋದ್ರಿಂದ ರಕ್ತ ಶುದ್ಧಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ನಮ್ಮ ಮುಖದ ಕಾಂತಿ ಹೆಚ್ಚುತ್ತೆ, ಮುಖ ಡಲ್ ಆಗಿರೋದು ಕಡಿಮೆ ಆಗುತ್ತೆ. ಮತ್ತು ನಾಲ್ಕನೇದು ಹೃದಯ ಮತ್ತು ಸಂಚಾರ ವ್ಯವಸ್ಥೆ. ಅಂದರೆ ಅರಿಶಿಣದ ನೀರು ದೇಹದೊಳಗಿನ ಉರಿಯೂತವನ್ನು, ಇನ್ಫ್ಲಮೇಷನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಮ್ಮ ದೇಹದಿರದಾಗ ಹೆವಿನೆಸ್ ಫೀಲ್ ಆಗುತ್ತೆ, ಸುಸ್ತಾಗೋದು, ಸೊ ಇದೆಲ್ಲ ಕಡಿಮೆ ಆಗುತ್ತೆ. ಐದನೇದು ನಮ್ಮ ಕೀಲು ಮತ್ತು ಎಲುಬುಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಜಾಸ್ತಿ ಕೈಕಾಲು ನೋವು, ಜಾಯಿಂಟ್ಸ್ ಪೇನ್ ಅಂತ ಇರ್ತಾರೆ, ಎದ್ದಾಗ ತುಂಬ ಸ್ಟಿಫ್ನೆಸ್ ಅನಿಸುತ್ತೆ, ಹಿಡ್ಕೊಂಡಂಗೆ ಆಗುತ್ತೆ ಕೈಕಾಲು ಅಂತ ಹೇಳ್ತಾ ಇರ್ತಾರೆ. ಸೊ ಇಂಥವ್ರಿಗೂ ಕೂಡ ಅರಿಶಿಣದ ನೀರು ತುಂಬ ಒಳ್ಳೆಯದು. ಇದು ನಮ್ಮ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಆರನೇದು ತೂಕ ನಿಯಂತ್ರಣ, ಇಂಪಾರ್ಟೆಂಟ್. ಇದು ವೇಟ್ ಲಾಸ್ಗೆ ಕೂಡ ಅರಿಶಿಣದ ನೀರು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಇದು ನಮ್ಮ ಮೆಟಬಾಲಿಸಮ್ ಚೆನ್ನಾಗಾಗಿರೋಕ್ಕೆ ಸಹಾಯ ಆಗಿ ನಮ್ಮ ದೇಹದಲ್ಲಿರತಕ್ಕಂಥ ಕೊಬ್ಬು, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಸರಿಯಾದ ಮತ್ತು ವ್ಯಾಯಾಮ ಕೂಡ ಮಾಡಲೇಬೇಕು. ಯಕೃತ್ ಶುದ್ಧೀಕರಣ, ಅಂದರೆ ಲಿವರ್ನ ಡಿಟಾಕ್ಸಿಫೈ ಮಾಡೋದು. ಅರಿಶಿಣದ ನೀರು ಯಕೃತ್ ಕಾರ್ಯವನ್ನು, ನಮ್ಮ ಲಿವರ್ನ ಕೆಲಸವನ್ನು ಸರಿಯಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ದೇಹದಲ್ಲಿರ್ತಕ್ಕಂಥ ಕಸವನ್ನು ಹೊರಗೆ ಹಾಕುತ್ತೆ. ಸೊ ಇದನ್ನ ಹೇಗೆ ಕುಡಿಬೇಕು? 1 ಲೋಟ ಬೆಚ್ಚಗಿನ ನೀರಿಗೆ ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಇದಕ್ಕೆ ಬೇಕಿದ್ರೆ ನಾವು ಟೇಸ್ಟ್ಗೆ ಒಂದು ಸ್ವಲ್ಪ ಮೆಣಸಿನಕಾಳಿನ ಪುಡಿ ಹಾಕ್ಕೊಂಡು ಕುಡಿಬೇಕು. ಬಟ್ ಇದನ್ನ ಜಾಸ್ತಿ ಆ್ಯಸಿಡಿಟಿ ಇರೋರು, ಪೆಪ್ಟಿಕ್ ಅಲ್ಸರ್ಸ್ ಇಂಥ ಇರೋವಂಥವ್ರು ಯೂಸ್ ಮಾಡಬಾರ್ದು. ಹಾಗೆ ಕಿಡ್ನಿ ಸ್ಟೋನ್ ಇರೋರು, ಮತ್ತು BP ಜಾಸ್ತಿ ಇರೋರು, ಪ್ರೆಗ್ನೆನ್ಸಿ ಇರೋರು ಯಾವಾಗಾದ್ರೂ ಕುಡಿಬೋದು. ಬಟ್ ರೆಗ್ಯುಲರಾಗಿ ಅರಿಶಿಣದ ನೀರು ಕುಡಿಬಾರ್ದು. ಸೊ ಪ್ರತಿದಿನ ನಾವು ಒಂದು ಒಳ್ಳೆ ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹದಲ್ಲಿ, ಅದರಲ್ಲೂ ಅರಿಶಿಣದ ನೀರು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ತುಂಬ ಒಳ್ಳೆಯ ಒಂದು ಚೇಂಜಸ್ನ ನಾವು ಕಾಣ್ಬೋದು. ಸೊ ಇದೇ ಥರ ಹೆಲ್ತಿ ಹ್ಯಾಬಿಟ್ಸ್ನ ನಿಮ್ಮ ಡೈಲಿ ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೇ ಥರ ಮಾಹಿತಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.